ಕವರ್ ಮಾಡಿರ್ತಾರೆ, ವರ್ಷಕ್ಕೊಂದ್ಸಲ ತೆಗಿತಾರಲ್ಲ ಹಾಗೆ ಈ ರೀತಿ ಕೌದಿ. ಇನ್ನು ಅಣ್ಣಾರೇ ಹೇಳಿದರು, ಇದರಲ್ಲಿ ರಾಮಾಯಣ ಇದೆ, ಮಹಾಭಾರತ ಇದೆ. ನಾನು ಕೆಲವು ಪದಗಳು ಗೊತ್ತಿದ್ದಾವೆ, ಕೆಲವು ವಿವರಣಾತ್ಮಕವಾಗಿ ಹೇಳೋದು ಅಗತ್ಯ ಇಲ್ಲ. ಅದು ಬಾರಂಗಿ ಬಾವಿ ಅಂತ, ಸೀತೆ ಅಂತ, ಪಾಂಡವ ಕೌರವರು ಅಂತ ರಥಗಳು ಕೂಡ ಅಲ್ಲಿ ಇರ್ತವೆ. ಆಯಾ ಪ್ರದೇಶಗಳಲ್ಲಿ ಭಾಳ ಪ್ರಸಿದ್ಧ. ಉದಾಹರಣೆಗೆ ಶರಣಬಸವೇಶ್ವರ ರಥ, ಶರಣಬಸವೇಶ್ವರ ಫೋಟೋಗಳು ಕೂಡ ಕೌದಿಯಲ್ಲಿ ಬಿಂಬಿತ ಆಗ್ತಾವಂಥದ್ದು. ಇವತ್ತಿಗೂ ಕೌದಿ ನಮ್ಮ ಹಳ್ಳಿಗಳಲ್ಲಿ ಅದು ಜೀವಂತವಾಗಿದೆ. ಇತ್ತೀಚೆಗೆ ನಮ್ಮ ಹಾಸನದ ದೇಸಾಯಿ ಅವರು ಕೌದಿಗಳ ಪ್ರದರ್ಶನವನ್ನು ಬೆಂಗಳೂರಲ್ಲಿ ಮಾಡಿದ್ದರು. ಕೌದಿಗಳನ್ನು ಮಾರಾಟದ ವಸ್ತುವಾಗಿ ಕೂಡ ಮಾಡಿದ್ದರು. ಅನೇಕ ಜನ ಆರ್ಡರ್ ಕೊಟ್ಟು ಕೌದಿಗಳನ್ನು ಮಾಡಿದರು. ಕೌದಿಗಳು ಫ್ಯಾಷನ್ ಆಗಿದ್ದಾವೆ. ಕೌದಿಗಳನ್ನು ನಮ್ಮವರು ಕೆಲವರು ವೇದಿಕೆ ಮೇಲೆ ಹಾಸೋದಕ್ಕೆ ಟೇಬಲ್ ಕ್ಲಾತ್ ಆಗಿ, ಕೆಲವರು ಕೆಲವರು ಅದು ಇದಕ್ಕೆ ಬ್ಯಾಗ್ ಆಗಿ ಮಾಡ್ಕೊಂಡಿರೋದು. ಇಲ್ಲಿ ನಮ್ಮಲ್ಲಿ ನಾನು PhD ಸ್ಕಾಲರ್ ಇದ್ದ ನಯನ, ಅವಳು ಪೇಂಟಿಂಗ್ನಲ್ಲಿ ಯಾವುದೇ ರೂಪ ಆಕಾರ ಇರಲಿ, ಯಾವುದಾದ್ರೂ ಒಂದು ರೂಪಕರೆ ಕನಿಷ್ಠ ಒಂದು ಕ್ಯಾನ್ವಾಸಲ್ಲಿ ಕೌದಿಯ ಹೊದಿಕೆ ಇರ್ತದೆ. ಹೀಗೆ ಕೌದಿಯ ವಿರಾಟ್ ರೂಪ ಬಹಳ ಇದೆ. ಹೀಗೆ ಜನಾಂಗೀಯ ಅಧ್ಯಯನ ಜೊತೆಗೆ ಆ ಜನಾಂಗೀಯ ಕಲೆಯ ಬಗ್ಗೆ ಅಧ್ಯಯನ ಮಾಡೋದು ಇವತ್ತಿನ ತುರ್ತು ಅಗತ್ಯ ಅಂತ ಅನಿಸ್ತದೆ. ಧಾರವಾಡದ ನನ್ನ ಗೆಳೆಯ ಒಬ್ಬರು ಭಟ್ರು ಬಂದಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡ್ತಾರೆ. ಹಂಪಿ ಕನ್ನಡ ಯೂನಿವರ್ಸಿಟಿಯಲ್ಲಿ ಅವರು ಆದಿವಾಸಿ ಅಥವಾ ಬುಡಕಟ್ಟು ಚಿತ್ರಕಲೆ ಅಂತ ಹೇಳ್ಕೊಂಡು ಅವರು ಬುಡಕಟ್ಟು ಕಡಿತಾರೆ ಆದಿವಾಸಿಗಳಿಗೆ. ಬುಡಕಟ್ಟು ಚಿತ್ರಕಲೆ ಅಂತಲೇ ಒಂದು PhD ಗ್ರಂಥ ಕೂಡ ಬಂದಿದೆ. ಹೀಗೆ ಇಬ್ಬರು ವಿದ್ವಾಂಸರು ಭಾಳ ಉತ್ತಮವಾದಂಥ ಒಂದು ಮತ್ತು ಅನೇಕರ ಅನುಭವ ವಿಚಾರಗಳ ಚೌಕಟ್ಟನ್ನು ವಿಸ್ತೃತಗೊಳಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅವಕಾಶ ಸಿಕ್ಕರೆ ಮಧ್ಯಾಹ್ನ ಮತ್ತು ಬೇರೆ ಮಾತುಗಳನ್ನು ಆಡೋಣ. ಮತ್ತೊಮ್ಮೆ ನಾನು ಆಯೋಜನೆ ಮಾಡಿರ್ತಕ್ಕಂಥ ಬೆಂಗಳೂರಿಂದ ಕಲಬುರಗಿಗೆ ಬರಬೇಕು ಅನ್ನೋಂಥದ್ದು, ಇಲ್ಲಿ ಇಂಥ ಒಂದು ಸಂಸ್ಥೆಯ ಜೊತೆಗೆ ಏನು ಸಹಯೋಗದೊಂದಿಗೆ ಇಲ್ಲಿ ಜನಕ್ಕೂ ಸ್ವಲ್ಪ ಹಂಚಬೇಕು ಅನ್ನುವಂಥ ಒಂದು ಮನೋಭಾವ ಇಟ್ಕೊಂಡಂಥ ಅಪ್ಪಾಜಿ ಸರ್ಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅಂದಾಜ್ ಸರ್ ಭಾಳಷ್ಟು ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಇಲ್ಲಿ ಜನ ಅದರ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಯಾವ ನಿರೀಕ್ಷೆ ಇಲ್ಲ, ಇದನ್ನು ಪಡ್ಕೊಂಡು ಹೋಗ್ತಾ ಇರಿ, ನೀವು ಸುಸಂಸ್ಕೃತರಾಗ್ರಿ, ನಿಮ್ಮ ಬದುಕನ್ನು ಸುಂದರವಾಗಿ ನೋಡಿಕೊಳ್ಳ್ರಿ ಅಂತ ಹೇಳ್ತಿರ್ತಾರೆ. ಬೇರೆ ಇನ್ಯಾವ ನಿರೀಕ್ಷೆಯೂ ಅವ್ರಿಗೆ ಇರೋದಿಲ್ಲ. ಕಲಾ ಪ್ರದರ್ಶನಗಳು, ಕಲಾ ಶಿಬಿರಗಳು, ವಿಚಾರ ಸಂಕಿರಣಗಳು, ಸಂವಾದಗಳು ನಡೀತವೆ. ಮತ್ತು ಬೇರೆ ಮಾತುಗಳನ್ನು ಅವಕಾಶಕ್ಕೆ ಮಾತಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಸರ್ ತಮಗೂ ಮತ್ತು ಒಂದೇ ಸರ್ ಅವರಿಗೆ ಮತ್ತು ಎಲ್ಲ ಸಂಯೋಜಕ ಮಾತುಗಳನ್ನು ಧನ್ಯವಾದಗಳು. ವಿಚಾರ ಸಂಕಿರಣದ ವಿಷಯಗಳನ್ನು ಮಂಡಿಸಿ ಅವರ ಒಂದೆರಡು ಮಾತುಗಳನ್ನು ಆಡಿರುವ ಶಿವಾನಂದ ಭಟ್ನೂರ್ ಸರ್ ಅವರಿಗೆ ಧನ್ಯವಾದಗಳು. ಅಧ್ಯಕ್ಷೀಯ ಮಾತುಗಳಿಗಿಂತ ಮೊದಲೇ ಹೇಳೋದೇನೆಂದರೆ, ಮಧ್ಯಾಹ್ನ 2ನೇ ಸೆಷನ್ ಇದೆ. ಅದರಲ್ಲಿ ದತ್ತಾತ್ರೇಯನ್ ಭಟ್ ಮತ್ತು ಚಿಂತಾಮಣಿ ಜಿಜಿಯವರ ಉಪನ್ಯಾಸ ಇರುತ್ತೆ, ವಿಶ್ವೇಶ್ವರ ಉಪನ್ಯಾಸ. ಎಲ್ಲರೂ ಭಾಗವಹಿಸಬೇಕಂತ ಕೇಳ್ತಿದ್ವಿ. ಇವತ್ತಿನ ಈ ಸೆಷನ್ನಿನ ಅಧ್ಯಕ್ಷತೆಯನ್ನು ಡಾಕ್ಟರ್ MS ಮೂರ್ತಿ ಸರ್ ವಹಿಸಿದ್ದಾರೆ. ಅವರು ಇಡೀ ಈ ಕಾರ್ಯಕ್ರಮದ ರೂಪರೇಷೆ ಮತ್ತು ಎರಡು ವಿದ್ವಾಂಸರ ಮಾತುಗಳ ಸಾರಾಂಶವನ್ನು ನಮ್ಮ ಮುಂದೆ ಇಡ್ತಾರೆ ಅಂಥೇಳಿ ಬಯಸ್ತೀನಿ. MS ಮೂರ್ತಿ ಸರ್ ಅವರು ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕಾಗಿ ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನೋಟ ಏನನ್ಸಿಗೆ ಬಂದ ಕೂಡಲೇ ಮಾತು ಆರಂಭ ಆಗುತ್ತೆ. ಮಾತು ಪ್ರತಿಕ್ರಿಯೆ ಆರಂಭ ಆದ ಕೂಡಲೇ ನಾನು ಮೊದಲೇ ಹೇಳಿದಂಥ ನೋಟದ ನಿಜವಾದ ಸೊಗಸು ನಿಂತೋಗುತ್ತೆ. ಇಂಥ ವಿಶಾಲವಾಗಿರುವಂಥ ನೋಟದ ಮತ್ತು ನಾವು ಈಗ ಏನನ್ನು ನಂಬಿದ್ದೇವೋ, ವೇಸ್ ಆಫ್ ಸೀಯಿಂಗ್ ಅಂತ ಏನು ಕರೆದಿದ್ದೇವೋ, ಅಥವಾ ಕಾಣುವಿಕೆ ಅನ್ನುವಂಥ ಏನು ಕರಿತಿದ್ದೇವೋ, ಎಲ್ಲದರ ಒಂದು ಅಲ್ಪ ಭಾಗವಾಗಿರುವಂಥ ನಮ್ಮ ದೃಶ್ಯಕಲೆಯ ಬಗ್ಗೆ ತುಂಬ ಅಪರೂಪದಂಥ ಒಂದು ಚರ್ಚೆ ನಡೀತು. ಇಲ್ಲಿ ತುಂಬ ಮೂರು ಆಯಾಮಗಳನ್ನು ನೋಟಕ್ಕೆ ನಾವು ಆಧುನಿಕವಾಗಿ ಕೂಡ ಆಲೋಚನೆ ಮಾಡಬಹುದು. ಒಂದು ಇವತ್ತಿನ ಆಧುನಿಕ ಕಾಲದ ಸಂದರ್ಭದಲ್ಲಿ ದೃಶ್ಯಕಲೆಯನ್ನು ನಾನು ಹೇಗೆ ಪರಿಭಾವಿಸ್ತಿದ್ದೇನೆ ಅನ್ನುವ ಮಾತನ್ನು ಒಂದಷ್ಟು ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ಅದರಲ್ಲೂ ಇಬ್ಬರು
ಮಾತುಗಳ ಹಿನ್ನೆಲೆಯಲ್ಲೂ ಕೂಡ ಈ ಮಾತು ತುಂಬ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಒಂದು, ಕಾಣಿಸುವುದು, ಕಾಣಿಸಲ್ಪಡುವುದು ಮತ್ತು ಕಾಣುವುದು. ಕಾಣಿಸುವುದು ಅಂದರೆ ಈಗ ನಾವು ಮಾಡ್ತಾ ಇದ್ದೇವೆ. ಇಲ್ಲಿವರೆಗೂ ನಾವು ದೃಶ್ಯ ಕಲಾವಿದರು, ನಮ್ಮ ದೃಶ್ಯ ಕಲಾ ಶಿಕ್ಷಣ ನಮಗೆ ಹೇಳಿಕೊಟ್ಟಂಥ ಕ್ರಮಗಳನ್ನು ಅನುಸರಿಸಿ ನಮಗೆ ಬೇಕಾದ್ದನ್ನು ಅಥವಾ ಸಮಾಜಕ್ಕೆ ಬೇಕಾದ್ದನ್ನು, ಲೋಕಕ್ಕೆ ಯಾವುದು ಆಕರ್ಷಕವಾಗಿದೆಯೋ ಅದನ್ನು ಕಾಣಿಸುವಂಥ ಪ್ರಯತ್ನದಲ್ಲಿ ಅಥವಾ ಧಾವಂತದಲ್ಲಿ ನಾವು ತೊಡಗಿದ್ದೇವೆ. ಈ ಕಾಣಿಸುವ ಪ್ರಕ್ರಿಯೆಯಲ್ಲಿ ಮತ್ತು ಕಾಣಿಸಲ್ಪಡುವ ಪ್ರಕ್ರಿಯೆಯಲ್ಲಿ ನಾವು ಕಂಡದ್ದೇನು ಅನ್ನೋದು ಮುಖ್ಯ ಪ್ರಶ್ನೆ. ಈ ಮಾತನ್ನು ನಾನು ಯಾಕೆ ಮುಖ್ಯವಾಗಿ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಆಧುನಿಕ ಕಾಲದ ಅನೇಕ ಗಂಭೀರ ಕಲಾವಿದರನ್ನು ನಾವು ಅಧ್ಯಯನ ಮಾಡಿದರೆ, ಅದರಲ್ಲೂ ಸಾವಿರಾರು ವರ್ಷಗಳ ಹಿಂದಿನ ನಮ್ಮ ಭಾರತೀಯ ಕಲಾ ಪರಂಪರೆಯಲ್ಲಿ ಇರುವಂಥ ಮಹಾನ್ ಕಲಾವಿದರ, ತಪಸ್ವಿಗಳ, ಮಹರ್ಷಿಗಳನ್ನು ನಾವು ಗಮನಿಸಿದರೆ ಅವರೆಲ್ಲರೂ ಕೂಡ ಒಂದು ಧ್ಯಾನಸ್ಥ ಮನಸ್ಥಿತಿಯಲ್ಲಿ ಕಲಾಕೃತಿಯನ್ನು ರಚನೆ ಮಾಡಿದವರು. ಅವರು ಯಾರೂ ಕೂಡ ಕಲಾಕೃತಿಯನ್ನು ಕೇವಲ ಹಗುರವಾಗಿ ಕಲಾ ರಚನೆಗೆ ಮಾತ್ರ ಸೀಮಿತಗೊಂಡವರಲ್ಲ. ಅದು ಬಹುಶಃ ಆ ಹಿನ್ನೆಲೆಯಲ್ಲೇ ಇಡೀ ಚರಿತ್ರೆಯನ್ನು, ಕಲಾ ಚರಿತ್ರೆಯನ್ನು ಕಟ್ಟುವಂಥ ಪ್ರಯತ್ನವನ್ನು ನಮ್ಮ ಪರಂಪರೆ ಮಾಡಿದೆ. ಆದರೆ ಈಗಾಗಲೇ ಚರ್ಚೆ ಮಾಡಿದಂಥ ಆಧುನಿಕ ಕಲಾಕಾರರ ಮತ್ತೆ ದುಷ್ಯಂಪ್ ಅನ್ನುವಂಥ ಒಬ್ಬ ಕಲಾವಿದನ ಬಗ್ಗೆ ಕೂಡ ಒಂದು ಪ್ರಶ್ನೆ ಎತ್ತಿತ್ತು. ಅವರು ಒಂದು ಶೌಚಾಲಯದ ಒಂದು ಕಮೋಡನ್ನು ತಂದು ಅದಿಟ್ಟು ಪ್ರತಿಕ್ರಿಯಾತ್ಮಕವಾದಂಥ ಒಂದು ಕಲಾ ಪ್ರದರ್ಶನವನ್ನು ಪ್ರತಿಕ್ರಿಯಾತ್ಮಕ ಮಾಡ್ತಾರೆ. ಅದು ಆ ಕಾಲದ ಅವರ ಪ್ರತಿಕ್ರಿಯೆ ಅದು. ಆದರೆ ನಾವು ನಮ್ಮ ಕಲಾ ಸಮುದಾಯದ ಮತ್ತು ಕಲಾ ಚಿಂತನೆ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ಕಲಾಧ್ಯಯನದ ಹಿನ್ನೆಲೆಯಲ್ಲಿ ನಾವು ಏನನ್ನು ಮಾಡ್ತಿದ್ದೇವೆ, ಯಾಕೆ ಮಾಡ್ತಿದ್ದೇವೆ, ಯಾರಿಗಾಗಿ ಮಾಡ್ತಿದ್ದೇವೆ, ಈ ಬಹುಮುಖ್ಯ ಪ್ರಶ್ನೆಯನ್ನು ನಾವು ಬಹುಶಃ ನನ್ನ ತಿಳುವಳಿಕೆ ಪ್ರಕಾರ ಸುಮಾರು 5 ದಶಕದ ಈ ಅಕಾಡೆಮಿಯ ಅಥವಾ ನಮ್ಮ ಕಲಾ ಶಿಕ್ಷಣದ ನೆಲೆಯಲ್ಲಿ ಚರ್ಚೆಯನ್ನು ಗಂಭೀರವಾಗಿ ನಾವು ತಗೊಂಡಿಲ್ಲ. ತುಂಬ ಮುಖ್ಯವಾಗಿ ಹೇಳೋದಾದರೆ, ಸುಮಾರು ಈಗಲೇ ಈ ಸೆಮಿನಾರು ಇದು ಆಗ್ತಾ ಇರೋದಕ್ಕೆ ನಾನು ಅಪ್ಪಾಜಿಯವ್ರನ್ನ ಅಭಿನಂದಿಸ್ತೇನೆ. ಯಾಕೆ ಅಂತಂದರೆ, ಹೆಚ್ಚಿನ ಅಂಶ ಕಲಾ ಶಿಬಿರಗಳು ಹೆಚ್ಚೆಚ್ಚು ಕಲಾಕೃತಿಗಳನ್ನು ರಚನೆ ಮಾಡಿ ಕಲಾಕೃತಿಯ ಜೊತೆಗೆ ಒಂದಷ್ಟು ಛಾಯಾಚಿತ್ರಗಳನ್ನು ತಗೊಂಡು ಯಾರು ಅತಿಥಿ ಗಣ್ಯಗಳು ಬಂದರೆ ಅವ್ರ ಜೊತೆ ಕಲಾಕೃತಿ ಫೋಟೋ ತಗೊಂಡು ಹೋಗೋದ್ರಲ್ಲಿ ಮುಗಿಯಿತು. ಆದರೆ ಒಂದು ಶಿಬಿರದ ಜೊತೆಗೆ ಒಂದು ವಿಚಾರ ಸಂಕಿರಣ ಆಗ್ತಾ ಇರೋದಿದೆಯಲ್ಲ, ಬಹುಶಃ ಅದರಲ್ಲೂ ಬೆಂಗಳೂರಿನಿಂದ ನಮ್ಮ ಸಮುದಾಯ, ನಮ್ಮ ಗುಂಪು ಕಲಾವಿದರನ್ನ ಕರ್ಕೊಂಬಂದು ಕಲಬುರಗಿಯಲ್ಲಿ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಇಂಥ ಒಂದು ವಿಚಾರ ಸಂಕಿರಣಕ್ಕೆ ಬಹುಶಃ ಇಲ್ಲಿರುವ ಎಲ್ಲ ವಿದ್ಯಾರ್ಥಿಗಳು, ಬೇರೆ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಬೇಕಾಗಿತ್ತು. ಯಾಕೆಂದರೆ ಅನಿತಾ ಆಗಲಿ, ಸುರೇಶ್ ಜಯರಾಮ್ ಆಗಲಿ, ಅಥವಾ ನಾನಾಗಲಿ, ಇನ್ನೊಬ್ಬರಾಗಲಿ ಮತ್ತೆ ಬರ್ತೀವಿ ಅನ್ನೋ ಗ್ಯಾರಂಟಿ ಏನಿಲ್ಲ. ಬಂದರೂ ಬರ್ಬೋದು, ಬರದೇನೂ ಇರ್ಬೋದು. ನನ್ನ ಮುಖ್ಯ ಕಳಕಳಿ ಏನು ಅಂತಂದರೆ, ಕಲಾ ಸಮುದಾಯಕ್ಕೆ ಇಂಥ ಚರ್ಚೆಗಳು ಅಗತ್ಯ ಇದೆಯಾ? ಅಗತ್ಯ ಇದ್ದರೆ ಎಷ್ಟಿದೆ, ಎಷ್ಟು ನಾವು ಮುಖ್ಯವಾಗಿ ಇದನ್ನು ಗಮನಿಸಿದ್ದೇವೆ? ನಾನು ಆಗಲೇ ಹೇಳಿದ 3 ಆಯಾಮಗಳನ್ನು ನಾವು ದೃಶ್ಯಕಲೆಯ ದೃಷ್ಟಿಯಿಂದ ಚರ್ಚೆ ಮಾಡುವಾಗ ನಾವು ತೋರಿಸುವುದಕ್ಕೆ ಹೆಚ್ಚೆಚ್ಚು ಅಪಾಪಿಯಾಗಿದ್ದೀವಿ ಹೊರತು ಕಾಣುವುದಕ್ಕಲ್ಲ. ಇಸೋಮು ನುಗುಚಿ ಎನ್ನುವಂಥ ಒಬ್ಬ ಜಪಾನಿನ ಮೂಲದ ಕಲಾವಿದ, ಅಮೆರಿಕನ್ ಕಲಾವಿದ, ಒಂದು ಮಾತು ಹೇಳ್ತಾನೆ. ಸುಮಾರು 82 ವರ್ಷ ಬದುಕಿದ ಒಬ್ಬ ದೊಡ್ಡ ಕಲಾವಿದ ಅವನು. ಅಂಥ ನೂರಾರು ಕಲಾವಿದರು ಆಧುನಿಕ ಕಾಲದಲ್ಲಿದ್ದೇವೆ. ಅಂಥ ಕಲಾವಿದರನ್ನು ನಾವು ಗಮನಿಸ್ತದೆ ಕೇವಲ ಯಾರು ಚರ್ಚೆಗೆ ಒಳಪಟ್ಟರೋ, ಯಾರು ತಕರಾರುಗಳನ್ನು ಎತ್ತಿದ್ರೋ, ಯಾರು ಜನಪ್ರಿಯರಾದರು ಅಂಥವ್ರ ಬಗ್ಗೆ ಮತ್ತೆ 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 ಮಾತಾಡ್ತಾ ಇದ್ದೀವಿ. ಈಗಲೂ ಪಿಕಾಸೋ ಬಗ್ಗೆ ಮಾತಾಡ್ತಿದ್ದೀವಿ, ಈಗಲೂ ಡುಶೆಂಪ್ ಬಗ್ಗೆ ಯಾಕೆ ಟ್ಯಾಲೆಂಟ್ ಇಟ್ಟ, ಈ ಪ್ರಶ್ನೆಗಳನ್ನು ಮಾಡ್ತಾ ಕೂತಿದ್ದೇವೆ. ನನಗೆ ಬಹಳ ಮುಖ್ಯ ಅಂತ ಅನಿಸೋದು, ಇಸೋಮು ನುಗುಚಿ ಅನ್ನುವಂಥ ಒಬ್ಬ ಕಲಾವಿದ ಒಂದು ಮಾತನ್ನು ಹೇಳ್ತಾನೆ, ಆರ್ಟ್ ಈಸ್ ನಾಟ್ ಆರ್ಟ್ ಸೇಕ್. ಅಂದರೆ ಕಲೆ ಕೇವಲ ಕಲಾವಿದರಿಗಲ್ಲ, ಅದರಿಂದ ಆಚೆಗೆ ಏನೋ ಇದೆ. ಅದು ಏನು ಅನ್ನೋದೇನು ಅಂತಂದರೆ, ಅವನ ಅಭಿಪ್ರಾಯದಲ್ಲಿ ಹೇಳೋದಾದರೆ ಅವೇಕ್ನಿಂಗ್ ಅಂದರೆ ಅವೇಕ್ ಆ್ಯಂಡ್ ಅವೇರ್ ಅಂತ 2 ಶಬ್ದ ಇದೆ.
ಅರಿವು ಮತ್ತು ಎಚ್ಚರ ಅಂತ ಕನ್ನಡದಲ್ಲಿ. ಈ ಅರಿವು ಎಚ್ಚರಗಳು ಇಲ್ಲದೆ ನಾವು ಕಲಾ ರಚನೆಯನ್ನು, ನಮ್ಮ ಕಸುಬುದಾರಿಕೆಯಿಂದ ಕಲಾ ರಚನೆಯನ್ನು ಮಾಡ್ತಾ ಹೋದರೆ ಆ ಕಲಾ ರಚನೆಗೆ ಯಾವ ಮೌಲ್ಯವೂ ಇರುವುದಿಲ್ಲ. ಕಾಲಘಟ್ಟದಲ್ಲಿ ಎಲ್ಲ ಕಲಾಕೃತಿಗಳು ನಶಿಸಿ ಹೋಗುವಂಥ ಪ್ರಕಾರಗಳೇ ಅವು. ಆದರೆ ಕಲಾ ಚಿಂತನೆ ಮಾತ್ರ ಕಾಲದಿಂದ ಕಾಲಕ್ಕೆ ಬದಲಾಗ್ತದೆ. ಇಲ್ಲದ್ರೆ ಅಲ್ಲಮಪ್ರಭು ಆಗಲಿ, ಬಸವಣ್ಣ ಆಗಲಿ, ಅಕ್ಮಾದೇವಿ ಆಗಲಿ ಇಲ್ಲಿ ಉಳಿತಿರಲಿಲ್ಲ. ಕೇವಲ ಚಿಂತನೆಗಳು ಅಗೋಚರವಾಗಿ ಸಾವಿರಾರು ವರ್ಷಗಳಿಂದ ದಾಟ್ತಾ ಇದ್ದರೆ ನಮ್ಮ ಕಲಾಕೃತಿಗಳ ಜವಾಬ್ದಾರಿ ಆಧುನಿಕ ಕಾಲಕ್ಕೆ ಯಾವ ರೀತಿಯಲ್ಲಿದೆ ಅನ್ನೋದು ತುಂಬ ಮುಖ್ಯ ಪ್ರಶ್ನೆ. ಇಲ್ಲಿ ಮುಖ್ಯ ವಿಷಯಕ್ಕೆ ಬರೋದಾದರೆ, ನಮ್ಮ ಸುರೇಶ್ ಜಯರಾಮ್ ಅವರು ಈಗಾಗಲೇ ಸುಮಾರು ದಶಕಗಳಿಂದ ಅವ್ರ ಮಾತು ನಾನು ಕೇಳ್ತಾ ಬಂದಿದ್ದೀನಿ. ಅನೇಕ ಆಧುನಿಕ ಕಲಾ ಪ್ರಕಾರದ ಬಹುಶಃ ಬಹು ಮುಖ್ಯ ವಕ್ತಾರರಾಗಿ ಅವರು ಪ್ರತಿಯೊಂದು ಕಲಾ ಉಪನ್ಯಾಸದಲ್ಲಿ ಅವರಿಗೆ ಒಂದು ಮಾನ್ಯತೆಯನ್ನು ತಂದುಕೊಟ್ಟಿದ್ದಾರೆ. ಅದಕ್ಕೆ ನನಗೆ ಹೆಮ್ಮೆನೂ ಆಗುತ್ತೆ. ಪ್ರತಿಷ್ಠಾಪನೆಯ ಕಲೆಯ ಮತ್ತು ಆಧುನಿಕ ಕಲೆಯ ಅಸ್ಮಿತೆಯ ಹುಡುಕಾಟಗಳಲ್ಲಿ ಸುರೇಶ್ ಜಯರಾಮ್ ಅವರ ಆಯ್ಕೆಗಳು ಇಲ್ಲಿ ನಾವು ನೋಡಿದ್ವಿ. ನನ್ನ ಪ್ರಶ್ನೆ ಇರೋದು, ಸುರೇಶ್ ಜಯರಾಮ್ ಅವರು ಕಂಡದ್ದವರು ಕಾಣದೇ ಇರುವಂಥ ಕಲಾವಿದರು ಅನೇಕರು ಪ್ರಯೋಗದಲ್ಲಿ ತೊಡಗಿದ್ದಾರೆ. ಅವರನ್ನು ಕೂಡ ಬಹುಶಃ ಇಂಥ ಒಂದು ಚರ್ಚೆಗೆ ಅಥವಾ ಇಂಥ ಒಂದು ವೇದಿಕೆಗೆ ಅವರನ್ನು ಗಮನಿಸೋಕ್ಕೆ ತೊಡಗಬೇಕು ಅನ್ನೋದು ತುಂಬ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಅದರಲ್ಲೂ ಕಲಾ ಶಿಕ್ಷಣದ ದೃಷ್ಟಿಯಿಂದ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಈ ಸಮಸ್ಯೆ ಇದೆ, ಭಾರತೀಯದಲ್ಲೂ ಇನ್ನೂ ಹೆಚ್ಚು ಇದೆ. ನಾವು ಕಂಡಂಥ ಕೇಳಿದಂಥ 3 ದಶಕದ ಹಿಂದೆ ಇದ್ದಂಥ ಹೆಸರುಗಳೇ ಮತ್ತೆ 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 ಬಂದು ಅವರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ ಅಂದರೆ, ಚರ್ಚೆ ಅಂದರೆ ಚರ್ಚೆಯೂ ಅಲ್ಲ, ಅದು ಕೇವಲ ಒಂದು ಪರಿಚಯಾತ್ಮಕವಾದಂಥ ಒಂದು ಉಪನ್ಯಾಸ ನಡೀತಾ ಇದೆ. ನನಗೆ ಬೇಕಾಗಿರೋದು ಆ ಕಲಾವಿದರನ್ನೇ ಕೂರಿಸಿ, ನಾವು ಅಕಾಡೆಮಿ ಇದ್ದಾಗ ಒಂದು ಚರ್ಚೆ ಆಯಿತು, ವಾಸುದೇವನ ಕೂರಿಸಿ ಅವರ ಕಲಾಕೃತಿ ಬಗ್ಗೆ ಅವರೇ ಮಾತಾಡಬೇಕು. ಹೇಗೆ ಮಾತಾಡಿದ್ರು ಪರವಾಗಿಲ್ಲ, ಎಂಥ ಪ್ರಶ್ನೆ ಕೇಳಿದ್ರು ಪರವಾಗಿಲ್ಲ. ಇದು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಬಹಳ ಮುಖ್ಯವಾದಂಥ ವಿಚಾರ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಒಂದು ಸಂಗೀತದ ಘರಾಣ ಬಗ್ಗೆ ಒಂದು ದೊಡ್ಡ ವಿಚಾರ ಚಿಂತನೆಗಳು, ಚರ್ಚೆಗಳು ನಡೀತಾ ಇರುವಾಗ, ಒಂದು ಸಾಹಿತ್ಯದ ಆಧುನಿಕ ಕಾಲಘಟ್ಟದ ಸಂವೇದನೆ ಅನುಸಂಧಾನಗಳು, ಅಲ್ಲಿಯ ಚರ್ಚೆಗಳು, ಅಲ್ಲಿಯ ಸಂಘರ್ಷಗಳ ಬಗ್ಗೆ ಚರ್ಚೆ ಆಗ್ತಿರುವಾಗ ನಾವು ಕೇವಲ ಒಂದು ಸ್ಟುಡಿಯೋದಲ್ಲಿ ಕೂತು ಕಲಾಕೃತಿನ ರಚನೆ ಮಾಡಿ ಯಾವತ್ತೂ ನಮ್ಮ ಕುಲದ ಜೊತೆಗೆ ಒಂದು 4 ಮಾತಾಡಿ ಮುಗಿಸೋದಲ್ಲಿ ಬಹುಶಃ ಏನು ಅರ್ಥ ಇದೆ ಅಂತ ನನಗೆ ಅನಿಸೋದು. ಸಾರ್ವಜನಿಕವಾಗಿ ನಮ್ಮ ದೃಶ್ಯಕಲೆಯ ದೊಡ್ಡ ಸೊಗಸು, ದೃಶ್ಯಕಲೆಗೆ ಒಂದು ಸೊಗಸಿದೆ, ಅದೆಲ್ಲರೂ ನಾವು ಒಪ್ಕೊಂಡಿದ್ದೀವಿ. ಅದಕ್ಕಾಗಿ ನಾವು ಕಲಾವಿದರಾಗಿದ್ದೀವಿ. ಅದಕ್ಕೊಂದು ದೊಡ್ಡ ಅಸ್ಮಿತೆಯೂ ಇದೆ, ಅದಕ್ಕೊಂದು ದೊಡ್ಡ ಪರಂಪರೆ ಇದೆ. ಇತ್ತೀಚೆಗೆ ನಾನು ಹೊರದೇಶಕ್ಕೆ ಹೋಗಿ ಬಂದಾಗ ಅಲ್ಲೊಂದು ಕಲ್ಚರ್ ಆ್ಯಂಡ್ ಟೈಮ್ ಆ್ಯಂಡ್ ಸ್ಪೇಸ್ ಅನ್ನುವಂಥ ಒಂದು 45 ನಿಮಿಷದ ಒಂದು ಉಪನ್ಯಾಸ ಇತ್ತು. ಅಲ್ಲಿ ಮಾತನಾಡುವಾಗ ಭಾರತೀಯ ಕಲೆ ಬಗ್ಗೆ ಒಂದಷ್ಟು ಪ್ರಶ್ನೆ ಕೇಳಿದರು. ಅದನ್ನು ನಾನು ಇಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ನಾನು ಹೇಳಿದೆ ಅವರಿಗೆ, ನಿಮಗೆ ಬಾಹುಬಲಿ ಗೊತ್ತಿದೆಯಾ ಅಂತ ಕೇಳಿದೆ. ಬಹುಶಃ ಸುಮಾರು ಒಂದು 50 ಜನ ವಿದ್ವಾಂಸರು, ಸಿನಿಮಾ ನಟರು, ಸಿನಿಮಾ ನಿರ್ದೇಶಕರು, ಕವಿಗಳು, ಕಲಾವಿದರು ಎಲ್ಲ ಸೇರಿದರು. ಬಾಹುಬಲಿಗೆ ಗೊತ್ತಿಲ್ಲ ಅವರಿಗೆ. ನಾನು ಡೇವಿಡ್ ಅವಾಗಷ್ಟೇ ನೋಡಿ ಬಂದಿದ್ದೆ. ನಾನು ಮೈಕೆಲ್ ಏಂಜಲೋ ಬಗ್ಗೆ ನಮಗೊಂದು ದೊಡ್ಡ ವ್ಯಾಮೋಹ, ಅದು ನಾವು ನೋಡಿದ್ವಿ, ಬಂದ್ವಿ. ನಾನು ಹೇಳಿದೆ, 1501ರಲ್ಲಿ ಮೈಕೆಲ್ ಏಂಜಲೋ ತನ್ನ 26ನೇ ವಯಸ್ಸಿನಲ್ಲಿ ಡೇವಿಡನ್ನು ಕೆತ್ತಾನೆ. 1501ರಲ್ಲಿ ಆರಂಭ ಮಾಡಿದ್ದು 1504ರಲ್ಲಿ ಆ ಶಿಲ್ಪವನ್ನು ಮುಗಿಸ್ತಾನೆ. ಅವನಿಗೆ ಆವಾಗ 26 ವರ್ಷ. ಮಹಾನ್ ಕಲಾವಿದ, ದೊಡ್ಡ ಪ್ರತಿಭಾವಂತ. ಅವನ ಕಲಾಕೃತಿಗಳನ್ನು ಬಗ್ಗೆ ಇಡೀ ಜಗತ್ತು ಇವತ್ತು ಸಂಭ್ರಮಿಸಿದೆ. ಆತನಿಗೆ ಮತ್ತು ಡಾವಿಂಚಿಗೆ ಸಿಕ್ಕಂಥ ಮಾನ್ಯತೆ ಮತ್ತು ಜನಪ್ರಿಯತೆ ಬಹುಶಃ ಯಾವ ಕಲಾವಿದರಿಗೂ ಸಿಗಲಿಲ್ಲ ಅಂತ ನಾನು ಭಾವಿಸ್ತೇನೆ. ಅದರಲ್ಲಿ ಭಾರತೀಯ ಕಲಾವಿದರು ಸೇರಿ ಹೇಳ್ತಾರೆ ನಾನು ಈ ಮಾತು. ಆದರೆ ನನ್ನ ಪ್ರಶ್ನೆ ಇದ್ದಿದ್ದವರಿಗೆ ಹೇಳಿದೆ, ನಾನು ಮೈಕೆಲ್ ಏಂಜಲೋ ಬಗ್ಗೆ ಅತ್ಯಂತ ಗೌರವವನ್ನು ಇಟ್ಕೊಂಡು ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಮೈಕೆಲ್ ಏಂಜಲೋ ಮಾಡಿದಂಥ ಡೇವಿಡ್ ಬೆಣ್ಣೆಯಲ್ಲಿ ರಚಿಸಿದ ಶಿಲ್ಪ. ಕಲ್ಲು ಅಮೃತಶಿಲೆ ಕರಾರ ಅನ್ನುವಂಥ ಒಂದು ಮೈನ್ಸಿಂದ ತರ್ತಾರೆ. ಅದು ಬೆಣ್ಣೆಯ ರೀತಿ ಇರ್ತದೆ. ಈಗಲೂ ಕೂಡ ಅದನ್ನು ಕೆತ್ತೋದಕ್ಕೆ ಒಂದು ಸ್ಪೂನಲ್ಲೂ ಕೂಡ ಕೆತ್ತಬೋದು, ಅಷ್ಟು ಸೊಗಸಾದ ಕಲ್ಲದು. ನಿಮಗೆ ಹೇಗೆ ಬೇಕೋ ಹಾಗೆ ಸ್ವರೂಪವನ್ನು ತರುವಂಥ ಒಂದು ಕಲ್ಲದು. ಅಂಥ ಕಲ್ಲನ್ನು 1501ರಲ್ಲಿ ಅವನು ಆರಂಭ ಮಾಡಿ
26ನೇ ವಯಸ್ಸಲ್ಲಿ ಅವ್ನು ಮುಗಿಸ್ತಾನಲ್ಲ. ಮುಗಿಸಿದ ಮೇಲೆ 1526ಕ್ಕೆ ಅದು ಇದಕ್ಕೆ ಬರುತ್ತೆ, ಏನು ಫ್ಲಾರೆನ್ಸಿಗೆ ಬರುತ್ತೆ, ಪೀಸಾದಿಂದ ಬರುತ್ತೆ. ಫ್ಲಾರೆನ್ಸಿಗೆ ಬಂದು ಇವತ್ತಿನವರೆಗೂ ಅಲ್ಲಿದೆ ಅದು. ಅಲ್ಲಿಗೆ ಸುಮಾರು ಕನಿಷ್ಠ 5,000 ರೂಪಾಯಿ ಕೊಟ್ಟು ನಾವು ಪ್ರವೇಶ ಪಡಿಬೇಕಾಗುತ್ತೆ. ಒಂದೇ ಒಂದು ಉದಾಹರಣೆ ಕೊಟ್ಟು ನಾನು ಈ ಮಾತನ್ನು ಮುಗಿಸ್ತೀನಿ ಅಂತ ಹೇಳಿದೆ ಅವರಿಗೆ. ಬಾಹುಬಲಿ 54 ಅಡಿ ಎತ್ತರ, ಒಂದೇ ಕಲ್ಲು, ಅದು ಕಬ್ಬಿಣ, ಗ್ರಾನೈಟ್, ಕಬ್ಬಿಣದ ಆಗಿರುವಂಥ ಒಂದು ಕಲ್ಲನ್ನು 1250 ವರ್ಷದ ಹಿಂದೆ ಒಬ್ಬ ಮಹಾಶಿಲ್ಪಿ ಕೆತ್ತಿದ್ದಾನೆ. ಅದು ಕೇವಲ ಜೈನರ ಶಿಲ್ಪ ಅಲ್ಲ, ಜೈನರಿಗೆ ಸಂಬಂಧಿಸಿದ ಶಿಲ್ಪ ಅಲ್ಲ. ಇಡೀ ಆ ಆಸನದ ಆ ಭಾಗದ ಕೊನೆಗೆ ಮೈಸೂರಿನ ಭಾಗದ ರೈತಾಪಿ ಜನ, ಯಾವ ಕುಲ ಗೋತ್ರಗಳನ್ನು ಮೀರಿದ ಎಲ್ಲ ಜನರ ಒಂದು ಮೂರ್ತಿ ಇದು. ನಾನು ಹೇಳಿದೆ, ಅದಕ್ಕೆ ಮೇಂಟೆನೆನ್ಸ್ ಫ್ರೀ ಆಗಿರುವಂಥ ಒಂದು ಶಿಲ್ಪ ಅದು. ಅದಕ್ಕೆ ಮೇಂಟೆನೆನ್ಸ್ ಬೇಕಾಗಿಲ್ಲ. 12 ವರ್ಷಕ್ಕೊಂದ್ಸರಿ ಒಂದು ಮೇಂಟೆನೆನ್ಸ್ ಮಾಡ್ತಾರೆ. ಅದು ಮೇಂಟೆನೆನ್ಸ್ ಪ್ರೋಸೆಸ್ ಇಸ್ ಸೆಲ್ಫ್ ವೆರಿ ಗ್ರೇಟ್ ಸ್ಯಾಂಟಿಟಿ. ಅದಕ್ಕೊಂದು ದೊಡ್ಡದ ಬೇರೆ ಆದಂಥ ಆಯಾಮ ಇದೆ ಅದಕ್ಕೆ. ಇಲ್ಲಿ ಹಾಗೆ AC ಕಾಂಟ್ರಾಕ್ಟ್ ಕೊಟ್ಟು ಮೇಂಟೆನೆನ್ಸ್ ಮಾಡೋದಿಲ್ಲ. 12 ವರ್ಷಕ್ಕೊಂದ್ಸರಿ ಹಾಲು ಅಭಿಷೇಕ ಎಲ್ಲ ಮಾಡಿ ಅದನ್ನು ಮೇಂಟೈನ್ ಮಾಡಿ ಬಿಡ್ತಾರೆ. ಅದನ್ನು ಮೇಂಟೆನೆನ್ಸ್ ನಾವು ಕರೆಯೋದಿಲ್ಲ, ಅದೊಂದು ರಿಚುವಲ್ ನಮಗೆ. 12 ವರ್ಷದ ದೊಡ್ಡ ರಿಚುವಲ್ ಅಂದರೆ ಅದನ್ನು ಆರಾಧಿಸುವಂಥ ಸಾಮಾನ್ಯ ಜನರ ಒಂದು ಕ್ರಮ ಅದು. ಅದನ್ನು ನಾವು ಆರಾಧಿಸಿದ್ದೇವೆ. ಅಂಥ ಶಿಲ್ಪ ಹೇಗಿದೆ ಅಂತಂದರೆ ಬಯಲಲ್ಲಿದೆ, ಮ್ಯೂಸಿಯಮಲ್ಲಿಲ್ಲ, ಅದಕ್ಕೆ ಎಂಟ್ರಿ ಫೀಸ್ ಇಲ್ಲ. ನೀವು ಎಷ್ಟು ಹೊತ್ತು ಬೇಕಾದ್ರೆ ಅದನ್ನು ನೋಡ್ಬೋದು. ನೀವು ನೋಡಿದಷ್ಟು ಅವನು ಬದಲಾಗ್ತಾ ಹೋಗ್ತಾನೆ. ಅವನು ಬದಲಾಗಿ ನಿಮಗೆ ಕಂಡಷ್ಟು ನೀವು ಬದಲಾಗ್ತಾ ಹೋಗ್ತೀರಿ. ನೀವು ಬದಲಾದಷ್ಟು ನೀವು ನಿರ್ವಾಣಗೊಳ್ತೀರಿ. ಈ ನಿರ್ವಾಣ ಅನ್ನುವಂಥ ಒಂದು ಸಾಹಿತ್ಯದ ಶಬ್ದಕ್ಕೆ ನಿಜವಾದ ರೂಪಕವನ್ನು, ದೊಡ್ಡ ಚಿತ್ರವನ್ನು ಅವನು 1250 ವರ್ಷದ ಹಿಂದೆ ಒಬ್ಬ ಮಹಾಶಿಲ್ಪಿ ಮಾಡೋಗಿದೆ, ನಮ್ಮ ಊರಿನವನು. ಇಂಥ ಒಂದು ಮಹಾಶಿಲ್ಪವನ್ನು ನಾವು ಯಾವತ್ತೂ ಹೊರದೇಶದಲ್ಲಿ ಪರಿಚಯ ಮಾಡ್ತಿಲ್ಲ. ನಾವು ಪರಿಚಯ ಮಾಡ್ಕೊಂಡಿಲ್ಲ. ಅಕಾಡೆಮಿಯಲ್ಲಿ ಇದ್ದಾಗ ಕಲಾ ಸಂಚಾರಿಗೆ ನಾನು ಒಂದು 25 ಜನ 30 ಜನಕ್ಕೆ 25,000 ರೂಪಾಯಿ ಕೊಟ್ಟು, ನೀವು ಎಕ್ಸಿಬಿಷನ್, ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಡೆಲ್ಲಿ ನೋಡೋದಕ್ಕಿಂತ ಮುಖ್ಯವಾಗಿ ಕಲಾ ಕೇಂದ್ರಗಳನ್ನು ನೋಡ್ಕೊಂಬನ್ನಿ, ಕೈಲಾಸ್ ಟೆಂಪಲ್ ನೋಡ್ಕೊಂಬನ್ನಿ, ಖಜುರಾಹೋ ನೋಡಿ. ಮತ್ತು ಇದೆಲ್ಲ ನೋಡಿದ ಮೇಲೆ, ನೀವು ಗೆರೆಗಳು ಮಾಡಿದ ಮೇಲೆ ಅದರಿಂದ ಏನೆಲ್ಲ ಸಾರಗಳನ್ನು ನೀವು ಪಡ್ಕೋತೀರೋ, ನಿಮ್ಮದಾಗಿ ನೀವು ಮಾಡ್ಕೋತೀರೋ ಅದನ್ನು ನೀವು ಮಾಡಿ ಅಂತ ಹೇಳಿದ್ದು ನಾವು ಯೋಜನೆಯನ್ನು ಮಾಡಿದ್ವಿ. ನನಗೆ ಈ ಎಲ್ಲ ಮಾತುಗಳನ್ನು ಯಾಕೆ ಸಂಕೋಚದಿಂದಲೂ ಹೇಳ್ತಾ ಇದ್ದೀನಿ. ನಮ್ಮ ಕಲಾವಿದರು, ವಿದ್ಯಾರ್ಥಿಗಳು ಅಥವಾ ಕಲಾಭ್ಯಾಸಿಗಳು ಇನ್ನಷ್ಟು ಗಂಭೀರವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯ ಏನು ಸಾವಿರಾರು ವರ್ಷಗಳಿಂದ ಮಾಡಿದರೋ ಅದನ್ನು ಮತ್ತೆ ಮರು ಅಧ್ಯಯನಕ್ಕೆ ಒಳಪಡಿಸಬೇಕು. ಆ ಮರು ಅಧ್ಯಯನಕ್ಕೆ ಒಳಪಡಿಸುವಾಗ ನಮಗೆ ಸಿಗುವ ದೊಡ್ಡ ದರ್ಶನ ಇದೆಯಲ್ಲ, ಆ ದರ್ಶನ ಬಹುಶಃ ನಮ್ಮ ಮುಂದಿನ ಆಧುನಿಕ ಕಲೆಗೆ ತುಂಬ ಪ್ರೇರಣೆ ಆಗಬೇಕು ಅಂತ ನಾನು ಭಾವಿಸ್ತೇನೆ. ಅದಕ್ಕೆ ಇದು ಒಂದು ಆಯಾಮ. ಆದರೆ ನಾನು ಸುಮಾರು 30 ವರ್ಷ ಇಡೀ ಭಾರತವನ್ನು ಸುತ್ತಾಡಿದ್ದೀನಿ, ಹಳ್ಳಿಗಳಲ್ಲಿ ಸುತ್ತಾಡಿದ್ದೀನಿ. ಕೌದಿ ಟೇಪಸ್ಟ್ರಿ ಅಂತ ಏನು ಕರಿತಿದ್ದೆವು ಅದು ಕೇವಲ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ, ಇಡೀ ಅಲೆಮಾರಿ ಜನಾಂಗಗಳ ಜೀವ ಅದು, ಅಲೆಮಾರಿ ಜನಾಂಗಗಳ ಸಂಸ್ಕೃತಿ ಅದು, ಅಲೆಮಾರಿ ಜನಾಂಗಗಳ ಉಸಿರಾಟ ಅದು, ಮತ್ತು ಬದುಕಿನ ಪ್ರೇರಣೆ ಅದು, ಮತ್ತು ಅಲೆಮಾರಿ ಜನಾಂಗಗಳ ಬದುಕಿನ ನಿಷ್ಠೆ ಇದೆಯಲ್ಲ, ಮತ್ತು ಸ್ವಾಭಿಮಾನದ ಸಂಕೇತ ಅದು ಬಹುಶಃ ಟೇಪಸ್ಟ್ರಿ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ನಾವೆಲ್ಲರೂ ಆಧುನಿಕ ಕಾಲದ, ಅದು ನಗರವಾಸಿಗಳಾಗಿರುವಂಥ ನಾವೆಲ್ಲರೂ ಅದನ್ನು ನೋಡಿ ಏನೂ ಕಲಿಯಿಲ್ಲ. ನಾವು ಒಂದು ವರ್ಷ, ಬಹುಶಃ 1-2 ತಿಂಗಳಿಗೆ ನಾವು ಈಗ ಬಟ್ಟೆಯನ್ನು ಬದಲಾಯಿಸ್ತೇವೆ. 100 ವರ್ಷ ಹಳೆಯ ಬಟ್ಟೆಗಳನ್ನು, ಅಜ್ಜಿಯ ಬಟ್ಟೆಯನ್ನು, ಅವಳು ತೊಟ್ಟ, ಅವಳ ಮೈ ಮೇಲಿನ ಹಲೋ ಇಲ್ಲೇ ಇರಿ ನೀವು. ಆ ಸಂವೇದನೆಯ ಎಲ್ಲ ಅಂಶಗಳನ್ನು ಇನ್ನೊಂದು ತಲೆಮಾರಿಗೆ ದಾಟಿಸುವಂಥ ಕ್ರಮ ಇದೆಯಲ್ಲ ಕೌದಿಯ ಮೂಲಕ. ಹೊಸ ಬಟ್ಟೆಯಲ್ಲಿ ಕೌದಿ ಹೊಲಿಯೋಕ್ಕಾಗೋದಿಲ್ಲ. ಅನಿತಾ ಅವರು ಚೆನ್ನಾಗಿ ಹೇಳಿದರು, ಹೊಸ ಬಟ್ಟೆಯಲ್ಲಿ ಕೌದಿ ಹೊಲಿಯೋಕ್ಕಾಗೋದಿಲ್ಲ, ಹಳೆ ಬಟ್ಟೆಯಲ್ಲಿ ಬಳಸಬೇಕು. ಯಾಕೆ ಅಂದರೆ ಹಳೆ ಬಟ್ಟೆ ಹೊಲಿಯೋದಕ್ಕೆ ತಾಂತ್ರಿಕವಾಗಿ ಕೂಡ ಸುಲಭ ಮತ್ತು ಭಾವನಾತ್ಮಕವಾಗಿ ಕೂಡ ಸುಲಭ.
ಯಾಕೆಂದರೆ ಈ ಮಗುವಿಗೆ ಒದಿಸುವಂಥ ಈ ಬಟ್ಟೆ ಅವರ ಅಜ್ಜಿ ಒದ್ದಂಥ ಬಟ್ಟೆ, ಅಜ್ಜಿ ಬಳಸಿದಂಥ ಬಟ್ಟೆ. ಅಜ್ಜಿ ಇಲ್ಲ, ಅಜ್ಜಿಯ ಸ್ಪರ್ಶ ಕೌದಿಯ ಮೂಲಕ ಇನ್ನೊಂದು ತಲೆಮಾರಿಗೆ ತಾಕತ್ತೆ. ಇದು ತಾಗುವಂಥ ಇಂಥ ಒಂದು ದೊಡ್ಡ ಬದುಕಿನ ಮೌಲ್ಯವನ್ನು ಅವರು ನಮಗೆ ತೋರಿಸ್ತಾ ಇದ್ದಾರಲ್ಲ. ಏನೂ ಹೇಳಿಲ್ಲ ಅವರು. ನಮಗೆ ಅನಿತಾ ಅವರಾಗೆ ನಾವೆಲ್ಲರೂ ಭಾಷಣ ಮಾಡ್ತಾ ಇದ್ದೀವಿ. ಕೌದಿಯವರು ಯಾವತ್ತೂ ಕೂಡ ವೇದಿಕೆಗೆ ಬಂದು ಭಾಷಣ ಮಾಡೋದು ನೆನಪಿಟ್ಕೊಳ್ಳಿ. ಯಾರೂ ಮಾತಾಡಿಲ್ಲ ಅವರು ಮಾತಾಡೋದಿಲ್ಲ, ಕೆಲಸ ಮಾಡ್ತಾರೆ. ಆದರೆ ಮಾತಾಡಬೇಕಾದವರು ನಾವು ನೋಡಿದವರು. ನಾವು ಅದನ್ನು ನೋಡಿದರೆ, ನಮಗೆ ಅದನ್ನು ಭಾವಿಸಿದರೆ, ನಮಗೆ ಅದು ತಾಗಿದರೆ, ನಾವು ಹೇಗೆ ಕೌದಿ ಎಷ್ಟು ಮುಖ್ಯ ನಮ್ಮ ಬದುಕಿಗೆ, ನಮ್ಮ ತಲೆಮಾರು ಹೇಗಿದೆ. ನಮ್ಮ ಅಜ್ಜಂದ್ರವರೆಲ್ಲರೂ ಕುಲ ಗೋತ್ರಗಳನ್ನು ಮೀರೋರು, ಜಾತ್ಯತೀತ ಬಗ್ಗೆ ಮಾತನಾಡೋರು ಕೌದಿಯನ್ನು ಇಡೀ ನಮ್ಮ ಭಾರತೀಯ ಸಂಸ್ಕೃತಿಯ ಜನಪದದ ದೊಡ್ಡ ಸಂಕೇತ ಇದು. ದೃಶ್ಯಕಲೆಯ ಮಹಾಕಾವ್ಯ ಇದು ನನ್ನ ಪ್ರಕಾರ. ಇಂಥ ಮಹಾಕಾವ್ಯವನ್ನು ನಾವು ನೋಡುವ ಮೂಲಕ, ನೋಡೋದು ಅನ್ನೋದೇ ಓದೋದು. ಸಾಹಿತಿಗಳು ಓದೋದು ಅಂತ ಹೇಳ್ತಾರೆ ಪುಸ್ತಕವನ್ನು. ಅವರಿಗೆ ಮೊದಲ ಪುಟದಿಂದ ಕೊನೆಯ ಪುಟ ಓದಿದರೆ ಮಾತ್ರ ಅರ್ಥ ಆಗೋದು. ನಮ್ಮ ದೃಶ್ಯಕಲೆ ಆಗಿಲ್ಲ. ಇಲ್ಲಿಂದ ಅಲ್ಲಿಗೆ ಬರ್ತೀರಿ, ಮಧ್ಯದಲ್ಲಿ ಎಲ್ಲೋ ಒಂದು ನೋಡ್ತೀರಿ ನೀವು. ಎಲ್ಲಿಂದ ಎಲ್ಲಿಗೆ ಬೇಕು, ಕೊನೆಯಿಂದ ಮೊದಲಿಗೆ ಬರ್ಬೋದು, ಮೊದಲಿಂದ ಕೊನೆಗೆ ಬರ್ಬೋದು, ಮೇಲಿಂದ ಕೆಳಗಡೆ ಬರ್ಬೋದು, ಕೆಳಗಡೆಯಿಂದ ಮೇಲಿಗೆ ಬರ್ಬೋದು, ಹತ್ತಿರ ಹೋಗ್ಬೋದು, ದೂರ ಹೋಗ್ಬೋದು. ಭಾಷಾತೀತವಾಗಿರುವಂಥ ಇಂಥ ದೊಡ್ಡ ದೃಶ್ಯಕಲೆಯ ವಕ್ತಾರರಾಗಿ ನಾವು ಕೇವಲ 3 ಅಳತೆಯ 2 ಅಳತೆಯ ಕ್ಯಾನ್ವಾಸಿನ ಮೂಲಕ ಎಲ್ಲೋ ಕಂಡಂಥ, ಯಾವುದೋ ಯಾಕೋ ಕಂಡಂಥ, ಯಾಕೋ ತೋರಿಸಿದಂಥ ಕಲಾಕೃತಿಯ ರಚನೆಯನ್ನು ಪ್ರಭಾವಿಸಿ ಕಲಾಕೃತಿಯನ್ನು ರಚನೆ ಮಾಡಿ ಗ್ಯಾಲರಿಗಳಿಗೆ ನಾವು ಪ್ರದರ್ಶನ ಮಾಡಿ, ಆಗಾಗಲೇ ಅವ್ರು ರೆಬಲ್ ಆಗಿದ್ದಾರೆ ಅಂತ ಹೇಳಿದ್ರು ಸುರೇಶ್. ಸರಿಯಾಗಿ ಹೇಳಿದ್ರು ಅವರು. ಕೇವಲ ಗ್ಯಾಲರಿಗಾಗಿ ಮಾಡುವಂಥ ಒಂದು ಪರಿಕ್ರಮ ನಮಗೆ ಬೇಡ ಅನ್ನೋ ಕಾರಣಕ್ಕಾಗಿ ಕೆಲವು ಕಲಾವಿದರು ಅದನ್ನು ಬಿಟ್ಟರು. ತಮಗೆ ಬೇಕಾದ್ರೆ ಅವ್ರು ಮಾಡಿದರು. ಅದು ಆರ್ಥಿಕ ಸಮಸ್ಯೆಯೋ ಇನ್ನೊಂದು ಅವ್ರದ್ದು. ಇಂಥದ್ದೊಂದು ಆಲೋಚನೆ ನಮಗೆ ಯಾಕೆ ಬರಲಿಲ್ಲ ಅಂತ ಹೇಳ್ತಾರೆ. ನಾನು ನಮ್ಮ ಬದುಕಿಗೆ ಇದು ಎಷ್ಟು ದೊಡ್ಡ ಜೀವನಮಾನದ ಪ್ರಶ್ನೆ. ದೃಶ್ಯಕಲಾ ರಚನೆ ಕೇವಲ ಒಂದು ನ್ಯಾಷನಲ್ ಅವಾರ್ಡ್ ತೊಗೊಳೋದಕ್ಕೋ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರೋದಕ್ಕೋ, ಅಥವಾ ಯಾವನ ಇಂಡಸ್ಟ್ರಿಯಲಿಸ್ಟಿಗೆ ಮಾರೋದಕ್ಕೋ ಮಾಡ್ತಾ ಇದ್ದೀವೋ, ಅಥವಾ ನಮ್ಮ ಜೀವನಮಾನದ ಪ್ರಶ್ನೆಯೋ, ಇದು ನಾವು ಚರ್ಚೆ ಮಾಡಬೇಕಾಗಿರುವಂಥದ್ದು. ಬಹುಶಃ ಇಂಥ ದೊಡ್ಡ ದೊಡ್ಡ ಪ್ರಶ್ನೆಗಳು ಬರುವ ಕಾರಣಕ್ಕಾಗಿಯೋ ಏನೋ ನಾವು ಸೆಮಿನಾರ್ಗಳಿಂದ ಪಲಾಯನ ಮಾಡ್ತೇವೆ. ಯಾಕೆಂದರೆ ಮೂಲಕ್ಕೆ ನಮಗೆ ಬರುತ್ತೆ. ಇಷ್ಟೆಲ್ಲ ಮಾತಾಡೋದ ಮೇಲೆ ಅಯ್ಯೋ ಏನೋ ಒಂದು ಮಾಡೋಣ, ಇಷ್ಟೆಲ್ಲ ಚರ್ಚೆ ಆಗಬೇಕು ಅಂತ ನನಗೆ ದೊಡ್ಡ ಆಶ್ಚರ್ಯ ಅಂತ ಅನಿಸೋದು. ಈ ಕಾಲಕ್ಕೆ ಅನಿತಾ ಯಾರೂ ಕಾಣದಂಥ ಅಥವಾ ನಿರ್ಲಕ್ಷ್ಯಗೊಂಡಂಥ ಕೆಲವೇ ಲಕ್ಷ್ಯಕ್ಕೆ ಬೀಳುವಂಥ ದೊಡ್ಡ ವಿಚಾರವನ್ನು ನಾನು ನಂಬಿದವನು. ಅಂಥ ನಂಬಿಕೆಯನ್ನು ಇಟ್ಟುಕೊಂಡು ಅವರು ಕೌದಿಯ ಜನರ ಬಗ್ಗೆ ರಿಹ್ಯಾಬಿಲಿಟೇಷನ್ ಅಂತ ಮಾಡ್ತಾ ಇದ್ದಾರೆ ಅವರು. ನನಗೆ ಐ ಆಮ್ ಪ್ರೌಡ್ ಆಫ್ ದಟ್. ತುಂಬ ಜನ ಕೌದಿಯ ಒಂದು ಫೋಟೋ ತಗೊಂಡು ಅದನ್ನು ಕ್ಯಾನ್ವಾಸಲ್ಲಿ ಮಾಡಿ ಅದನ್ನು 5,000 ರೂಪಾಯಿಗೆ ಮಾರುವಂಥ ಜನ ಇರುವ ಮಧ್ಯದಲ್ಲಿ ಕೌದಿಯನ್ನು ಧ್ಯಾನಿಸೋದಿದೆಯಲ್ಲ, ಇದು ತುಂಬ ಮುಖ್ಯ. ಹಾಗೆ ಸುರೇಶ್ ಜಯರಾಮ್ದು 30 ವರ್ಷ ಆತ ಈ ನಾಡಿನ ಮಾರ್ತಾ ಕೂಡ ಹಾಗೆ ಮಾಡಿದ್ರು. ಮಾರ್ತಾ ಬಗ್ಗೆ ನಾನು ರಾಜ್ಯೋತ್ಸವ ಅವಾರ್ಡ್ ಬಗ್ಗೆ ಚರ್ಚೆ ಮಾಡಿದ್ದು, ನಾವು ಗೌರವ ಪ್ರಸಿದ್ಧಿ ಕೊಡಬೇಕು ಅಂತ ವಾದ ಮಾಡಿದ್ದೆ. ಹೀಗೆ ನಾನು ಯಾವುದೋ ದೇಶದಿಂದ ಬಂದನ್ನ 30-40 ವರ್ಷ ನಮ್ಮ ಕಲಾವಿದರ ಬಗ್ಗೆ ನಿಷ್ಠೆಯಿಂದ ಬರ್ದಿಲ್ಲ, ಅವ್ರಿಗೆ ಅನಿಸಿದ್ದನ್ನು ಬರ್ದಿಲ್ಲ. ಅಂಥ ಕಲಾವಿದನ ನಾವು ಗೌರವಿಸ್ತಿದ್ರೆ ಇನ್ಯಾರು ಗೌರವಿಸ್ಬೇಕು ಹೇಳ್ರಿ? ನಮಗೆ ವಿ ಆರ್ ಅಶೇಮ್ಡ್ ಆಫ್ ಅವರ್ಸ್. 4 ದಶಕತೆಯಿಂದ ನಮಗೆ ಅವಳು ಕಾಣಲೇ ಇಲ್ವೇನ? ಯಾರು ಕಮಿಟಿಲಿ ಇರಲಿಲ್ವಾ? ಯಾರೂ ಮಾತಾಡೋಕ್ಕೆ ಸಾಧ್ಯ ಆಗಲಿಲ್ವೇನ? ನಾನು ಹೇಳ್ತಿರೋದು ನಮ್ಮ ನೆಲ ಮೂಲದ ಸಂಸ್ಕೃತಿಯಲ್ಲಿರುವಂಥ, ನಮ್ಮದಿಗೆ ತಣ್ಣಗೆ ಕೆಲಸ ಮಾಡ್ತಿರುವಂಥ ಕೌದಿಯ ಪರಂಪರೆಯ ಜನಗಳು ಇದ್ದಾರೆ. ಆಧುನಿಕ ಕಾಲದಲ್ಲಿ ಕೆಲಸ ಮಾಡೋರು ಇದ್ದಾರೆ. ಅಂತಹ ಕಲಾವಿದರ ಪ್ರತಿಭೆಗಳನ್ನು ಹೆಚ್ಚೆಚ್ಚು ನಾವು ಚರ್ಚೆಗೆ ಒಳಪಡಿಸ್ಬೇಕು ಅಂತ ಹೇಳ್ತೀವಿ. ಗುರುತಿಸ್ಬೇಕಾಗಿಲ್ಲ. ಗುರುತಿಸಿದ ಕೂಡಲೇ ಅವರು ಕಳೆದೋಗ್ತಾರೆ. ಇದು ಅಪಾಯ. ಬಹುಶಃ ನಾನು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಕಾರಣಕ್ಕಾಗಿ 1-2 ಲಕ್ಷಕ್ಕೆ ಬಿದ್ದಿದ್ದೀನಿ ಅಂತ ನಾನು ಭಾವಿಸ್ತಿದ್ದೇನೆ. ಬಹುಶಃ ಇವೆಲ್ಲವೂ ಒಳ್ಳೆಯದೇ, ಸರಿಯಾಗಿದೆ. ಕೌದಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದು ಸರಿ ಇದೆ. ಅಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗಿರೋದ್ರಿಂದಲೇ ಅದು ಜೀವಂತವಾಗಿದೆ. ಇಲ್ಲದ್ರೆ ಇಂಡಸ್ಟ್ರಿ ಆಗಿರೋದು. ಇಂಡಸ್ಟ್ರಿ ಆಗಬಾರ್ದು. ಅದಕ್ಕೊಂದು ಕಾವ್ಯ ಇಂಡಸ್ಟ್ರಿ ಅಲ್ಲ. ಒಬ್ಬ ಹಂಸಲೇಖಗೂ ಮಲ್ಲಿಕಾರ್ಜುನ ಮನ್ಸೂರ್ಗೂ ವ್ಯತ್ಯಾಸ ಇದೆ. ಮಲ್ಲಿಕಾರ್ಜುನ ಮನ್ಸೂರ್ ಯಾರು, ಹಂಸಲೇಖ ಅಂದರೆ ಯಾರು? ಅದೊಂದು ಇಂಡಸ್ಟ್ರಿ, ಇದೊಂದು ಸಂಗೀತ, ಇದೊಂದು ಪರಂಪರೆ. ಅದು
ಆ ಕಾಲದ ಪರಂಪರೆ. ಅದೊಂದು ಒಂದು ಲೆಕ್ಕಾಚಾರದ ವ್ಯವಹಾರ. ಅದು ವ್ಯವಹಾರಕ್ಕೆ ಒಂದು ಕಲೆ ಬಳಕೆಯಾಗಿದೆ ಅಂತ ಅರ್ಥ. ನಾವು ಯಾವುದಕ್ಕೆ ಬಳಸ್ಕೊಳ್ತೇವೆ? ಮೊದಲು ದೃಶ್ಯಕಲೆ ಅನಕ್ಷರಸ್ಥರ ದೊಡ್ಡ ಶಕ್ತಿ. ನೋಟ ನಮ್ಮದು, ನಮ್ಮ ಶಕ್ತಿಯೇ ನೋಟ. ಇಂಥ ನೋಟವನ್ನು ನಾವು ಇನ್ನೊಬ್ಬರಿಗೆ ಪ್ರಭಾವಿಸೋದಕ್ಕೆ ಬಳಸೋಕ್ಕೆ ಸಾಧ್ಯ ಆಗ್ತದೆ. ನನಗೆ ತುಂಬ ಮತ್ತೆ ನಾನು ಇಲ್ಲಿರುವ ಬಂಟು ಅಂತವ್ರಿಗೆ ಸುಮಾರು ಸಾರಿ ಹೇಳಿದ್ದೆ. ನಾನು ರೇಖೆಗಳ ಬಗ್ಗೆ, ರೇಖೆಗಳ ಸೊಗಸಿನ ಬಗ್ಗೆ, ರೇಖೆಗಳ ವ್ಯಕ್ತಿತ್ವಗಳ ಬಗ್ಗೆ, ಬಣ್ಣಗಳ ಬಗ್ಗೆ, ಬಣ್ಣಗಳ ಸೊಗಸಿನ ಬಗ್ಗೆ, ಅದರ ಪದರಗಳ ಬಗ್ಗೆ, ಯಾವ ಕಲಾವಿದರು ಯಾರ್ಯಾರು ಏನೇನು ಮಾಡಿದ್ದಾರೆ ಅದನ್ನು, ಆ ಸೊಗಸಿನ ಬಗ್ಗೆ ಹೆಚ್ಚೆಚ್ಚು ಒಂದು ಅರ್ಧ ಗಂಟೆ ಸಾಮಾನ್ಯ ಜನಗಳ ಜೊತೆ ಮಾತಾಡುವಂಥ ಒಂದು ಅಭ್ಯಾಸ ನಮ್ಮ ಕಲಾವಿದರಾಗ ಆಗಬೇಕು. ಅದರಲ್ಲೂ ಕಲಾ ಚರಿತ್ರಕಾರರು ಅನ್ಸ್ಕೊಂಡವರು ಇಂಥ ಕಡೆ ಗಮನ ಕೊಡಬೇಕು ಅಂತಲೇ ನಾನು ವಿನಂತಿ ಮಾಡ್ತೇನೆ. ಈ ಎರಡೂ ವಿದ್ವಾಂಸರು ಅವರ ಮಾತನ್ನು ನಾನು ಕೇಳಿಸ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಂಥ ಮಧ್ಯಾಹ್ನ ಇರೋದ್ರಿಂದ ನಾನು ಸ್ವಲ್ಪ ಮಟ್ಟಿಗೆ ಮಾತು ಮುಗಿಸ್ತೀನಿ, ಸಮಯ ಆಗಿದೆ. ಹಾಗಾಗಿ ಅಪ್ಪಾಜಿಯವರು ಈ ಕಾರ್ಯಕ್ರಮಕ್ಕೆ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟರು ಮತ್ತು ಕೇಳುವ ಅವಕಾಶ ಕೊಟ್ಟರು. ಆದರೆ ನಾನು ಕಲಬುರಗಿಯ ಎಲ್ಲ ಗಂಭೀರ ಕಲಾವಿದರಿಗೆ ಮತ್ತು ಕಲಾ ವಿದ್ಯಾರ್ಥಿಗೆ ಈ ಮೂಲಕ ವಿನಂತಿ ಮಾಡ್ಕೊಳ್ಳೋದು ಏನಂತಂದರೆ, ಮತ್ತೆ ಕೇವಲ ಅವ್ರ ಮುಂದೆ ಚರ್ಚೆ ಮಾಡಬೇಕಾಗಿಲ್ಲ, ಖಾಸಗಿಯಾಗಿ ನೀವು ಚರ್ಚೆ ಮಾಡಿದ್ರೆ ಈ ಚರ್ಚೆ ಮತ್ತಷ್ಟು ಮುಂದೆ ಆಗುತ್ತೆ. ಆವಾಗ ಒಂದು ರೀತಿ ಜಾಲರಿ, ಇದು ಜರಡಿ ಹಿಡಿದು ಸರಿಯಾಗಿರೋದನ್ನು ನಾವು ಪಾಕ ಮಾಡಿ ಅದನ್ನು ಉಣ್ಣುವಂಥ, ಅದರ ಸತ್ವವನ್ನು ನಾವು ನಮ್ಮ ಮುಂದಿನ ಬದುಕಿಗೆ ಬಳಸುವಂಥ ಅವಕಾಶವನ್ನು ನಾವು ಬಳಸ್ಕೋಬೋದು. ದೃಶ್ಯಕಲೆಯ ದೊಡ್ಡ ಪರಂಪರೆಗೆ ನಾವು ಗೌರವ ಸಲ್ಲಿಸೋದು ಹೀಗೆ ಅಂತ ನಾನು ಭಾವಿಸ್ತೇನೆ. ಕೇವಲ ಅಂತಾರಾಷ್ಟ್ರೀಯ ಮಟ್ಟ 10 ಲಕ್ಷ 5 ಲಕ್ಷ ಅವೆಲ್ಲ ಎರಡನೇ ವಿಷಯ. ಅದು ಯಾಕೆಂದರೆ 10 ಲಕ್ಷ 5 ಲಕ್ಷ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಕಲಾವಿದರನ್ನು ನಾವು ನೋಡ್ತಾನೆ ಬಂದಿದ್ದೀವಿ. ಉಳಿಯೋದು ಏನು ಅಂತಂದರೆ, ಹೇಗೆ ಆ ಮನುಷ್ಯ ಬದುಕಿದ, ಯಾವ ಘನತೆಯಿಂದ ಬದುಕಿದ, ಯಾವ ಘನತೆಯಿಂದ ಅವನ ಸಮುದಾಯಕ್ಕೆ ಗೌರವ ತಂದುಕೊಂಡಿದ್ದಾನೆ ಅನ್ನೋದ್ರ ಮೂಲಕವೇ ಈ ದೃಶ್ಯಕಲೆಗೆ ಗೌರವ ಬರುತ್ತೆ ಹೊರತು, ಇವತ್ತು ಸಂಗೀತ ಮತ್ತು ಸಾಹಿತ್ಯದ ಪ್ರಕಾರಗಳ ಮಧ್ಯದಲ್ಲಿ ಅತ್ಯಂತ ಕೊನೆಯ ಹಂತದಲ್ಲಿ ನಮ್ಮದಿದೆ. ಇದು ಹೇಳೋಕ್ಕೆ ಸಂಕೋಚ ಆಗುತ್ತೆ ನನಗೆ. ಇವತ್ತಿಗೂ ಕೂಡ ಆ ಬಗ್ಗೆ ನನಗೆ ಒಂದು ರೀತಿ ತುಂಬ ಅಸಮಾಧಾನ ಇದೆ. ಆ ಹಿನ್ನೆಲೆಯಲ್ಲಿ ಈ ಮಾತನ್ನು ನಾನು ಹಂಚ್ಕೊಂಡಿದ್ದೇನೆ. ದಯವಿಟ್ಟು ಎಲ್ಲರೂ ಇಂಥ ವಿಚಾರಗಳ ಕಡೆ ಸ್ವಲ್ಪ ಗಂಭೀರವಾಗಿ ತೊಡಕೋಬೇಕು ಅಂತೇಳಿ ವಿನಂತಿ ಮಾಡ್ತಾ, ಈ ಇಬ್ಬರು ವಿದ್ವಾಂಸರಿಗೆ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಬಂಟೂರು ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದು ಎಂದಿನಂತೆ ಅವರ ಮಾತನ್ನು ನಮಗೆ ಹಂಚ್ಕೊಂಡಿದ್ದಾರೆ, ಅವರಿಗೂ ಕೂಡ ಧನ್ಯವಾದ ಹೇಳ್ತಾ, ಆಯೋಜನೆ ಮಾಡಿರುವಂಥ ಅಂದಾನಿಯವರಿಗೆ ಮತ್ತು ನನ್ನ ಮಾತನ್ನು ಕೇಳಿದ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಕಲಾವಿದರಿಗೂ ನಮಸ್ಕಾರ ಹೇಳ್ತಾರೆ. ನನ್ನ ಮಾತು ಕಲಾವಿದರಾಗಿ, ಕಲಾ ಬರಹಗಾರರಾಗಿ ಮತ್ತು ಅಷ್ಟೇ ಚೆನ್ನಾಗಿ ಡಾಕ್ಟರ್ MS ಮೂರ್ತಿ ಸರ್ ಅವರು ಈ ಕಾರ್ಯಕ್ರಮದ ಈ ಸೆಷನ್ನಿನ ಅಧ್ಯಕ್ಷೀಯ ನುಡಿಗಳನ್ನು ಆಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಸೆಷನ್ನಿನ ಕೊನೆಘಟ್ಟ ವಂದನಾರ್ಪಣೆ. ದೃಶ್ಯಕಲಾದ ಐಡಿಯಲ್ ಫೈನ್ ಆರ್ಟ್ಸ್ ಸಂಸ್ಥೆಯ ಅಧ್ಯಾಪಕರಾದಂಥ ಡಾಕ್ಟರ್ HV ಮಂತಟಿ ಸರ್ ಅವರು ವಂದನಾರ್ಪಣೆಯನ್ನು ಮಾಡಬೇಕಾಗಿ ಕೋರ್ತೀನಿ. ಚಿತ್ರಾವತ್ ಆರ್ಟ್ ವಿಜನ್ ಬೆಂಗಳೂರು ಹಾಗೂ ದಿ ಐಡಿಯಲ್ ಫೈನ್ ಆರ್ಟ್ಸ್ ಸಂಸ್ಥೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಕಲಾ ಶಿಬಿರ ಹಾಗೂ ವಿಚಾರ ಸಂಕಿರಣದ ಪ್ರಯುಕ್ತ ಇವತ್ತು ನಡೆದ ವಿಚಾರಗೋಷ್ಠಿಯಲ್ಲಿ ತಮ್ಮ ವಿಚಾರವನ್ನು ಮಂಡಿಸಿದಂಥ ಶ್ರೀಮತಿ ಅನಿತಾ ರೆಡ್ಡಿ ಅವರಿಗೆ ಎರಡು ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಶ್ರೀಯುತ ಸುರೇಶ್ ಜಯರಾಮ್ ಸರ್ ಅವರು ಕೂಡ ತಮ್ಮ ಪ್ರಬಂಧವನ್ನು ಈ ಸಂದರ್ಭದಲ್ಲಿ ಮಂಡನೆಯನ್ನು ಮಾಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಎರಡೂ ಸಂಸ್ಥೆಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸುತ್ತೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮ್ಮ ವಿಚಾರವನ್ನು ಇಲ್ಲಿ ಹಂಚಿಕೊಂಡಿದ್ದಕ್ಕೆ ಡಾಕ್ಟರ್ ಶಿವಾನಂದ್ H ಬಂಟೂರ್ ಸರ್ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಹಾಗೆಯೇ ಹಿರಿಯ ಕಲಾವಿದರಾದಂಥ ಶ್ರೀ ಡಾಕ್ಟರ್ MS ಮೂರ್ತಿಯವರು ಈ ಒಂದು ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಒಂದು ವಿಚಾರವನ್ನು ಇವತ್ತು ಎರಡು ಮಾತುಗಳನ್ನು ಹೇಳಬೇಕು. ಇತ್ತೀಚೆಗೆ ಅವರು ಯುರೋಪ್ ಪ್ರವಾಸ, ವಿದೇಶದಲ್ಲಿ ತುಂಬ ಪ್ರವಾಸವನ್ನು ಮಾಡಿದರು. ಅವರ ಪ್ರವಾಸದ ಅನುಭವವನ್ನು ಈ ಸಂದರ್ಭದಲ್ಲಿ ನಾವು ಇಟ್ಕೋಬೇಕು ಅಂತ ಅವ್ರ ಜೊತೆ ಮಾತಾಡಿದ್ರು. ಅವರು ವಿಶೇಷವಾಗಿ ಬೆಂಗಳೂರಿನಲ್ಲಿ ಆ ಕಾರ್ಯಕ್ರಮವನ್ನು ನೆರವೇರಿಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ರು. ಅವರು ಕೂಡ
ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಅನೇಕ ಗೋಷ್ಠಿಗಳನ್ನು ಇಡೀ ಕರ್ನಾಟಕದ ಮೂಲೆಯಲ್ಲಿರ್ತಕ್ಕಂಥ ಕಲಾವಿದರನ್ನ, ಕಲಾ ಬರಹಗಾರರನ್ನ ಕರೆಸಿ ಅನೇಕ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದರು. ಅಂಥ ಒಂದು ಹಿರಿಯ ಕಲಾವಿದರು ಇವತ್ತು ನಮ್ಮ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ್ದಕ್ಕಾಗಿ ಎರಡು ಸಂಸ್ಥೆಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಖ್ಯವಾಗಿ ಕಲಬುರಗಿಯಲ್ಲಿ ಈ ಒಂದು ಗೌರವಯುತವಾದಂತಹ ಕಾರ್ಯಕ್ರಮ ನಡೆಯಲಿಕ್ಕೆ ಕಾರಣೀಕರ್ತರಾದಂತಹ ಶ್ರೀಯುತ ಅಪ್ಪಾಜಿ ಸರ್ ಅವರಿಗೂ ಹಾಗೂ ಅಂದಾನಿ ಸರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದರಾದಂಥ ಎಸ್ ಪಾಟೀಲ್ ಅವರು, ಮೋಹನ್ ಸೀತೂರ್ ಸರ್ ಅವರು, ಬಿರಾದರ್ ಸರ್, ಬಿ ಬಿರಾದರ್ ಸರ್ ಅವರು, ಹಾಗೂ ಚಿತ್ರಕಲಾವಿದರಾದಂಥ ದೌಲತರಾಯ ಸರ್ ಅವರು, ಸೂರ್ಯಕಾಂತ್ ಅಂದರು, ಎಲ್ಲ ಅನೇಕ, ವಿಶೇಷವಾಗಿ ನಮ್ಮ ಈ ರಾಷ್ಟ್ರೀಯ ಮಟ್ಟದ ಕಲಾ ಶಿಬಿರದಲ್ಲಿ ಭಾಗವಹಿಸಿದಂಥ ಕಲಾವಿದರು ಹಾಗೂ ಕಲಾ ವಿದ್ಯಾರ್ಥಿಗಳು ಅನೇಕರು ಈ ಸಂದರ್ಭದಲ್ಲಿ ಹಾಜರಿದ್ದು ನಮ್ಮ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದ್ದಾಗಿ ತಮ್ಮೆಲ್ಲರಿಗೂ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮುಂದಿನ ಸೆಷನ್ ಊಟದ ನಂತರ ಮತ್ತೆ 2 ಗಂಟೆಗೆ ತಾವೆಲ್ಲರೂ ಇಲ್ಲಿ ಮತ್ತೆ ಸೇರಬೇಕು. ಯಾಕೆಂತಂದರೆ ಶ್ರೀಯುತ ದತ್ತಾತ್ರೇಯನ್ ಭಟ್ ಹಾಗೂ ಚಿಂತಾಮಣಿ ಜೀಜಿ ಇವರು ಕೂಡ ತಮ್ಮ ಪ್ರಬಂಧವನ್ನು, ವಿಚಾರವನ್ನು ಮಂಡಿಸಲಿದ್ದಾರೆ. ದಯವಿಟ್ಟು ಎಲ್ಲರೂ ಊಟದ ನಂತರ ಇಲ್ಲಿ ಸೇರಬೇಕಾಗಿ ಅವರಲ್ಲಿ ಕೇಳ್ತಾ